ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಜಾವೇದ್ ಖಾನ್ ದಲಿತ ಸೇನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ಜಾವೇದ್ ಖಾನ್ ರಾಜ್ಯ ಯುವ ಅಧ್ಯಕ್ಷರು ದಲಿತ ಸೇನೆ, ಮತ್ತೆ ನಮ್ಮ ಮುರುಗನ್ ಅಂಬೇಡ್ಕರ್, ಡಾಕ್ಟರ್ ಭೀಮಾರಾವ್ ಅಂಬೇಡ್ಕರ್ ಇಲಿಯಾಸ್ ಅಂತೇಳಿ ಅವರು ಕೂಡ ದಲಿತ ಸೇನೆ ಪದಾಧಿಕಾರಿಗಳು, ಅಮೀಮ್ ಅವರು ದಲಿತ ಸೇನೆ ಪದಾಧಿಕಾರಿಗಳು, ಮತ್ತೆ MA ಬಡಾಬಡೆ ಅವರು ಕಾಂಟ್ರಾಕ್ಟರ್, ಬಡ ಕಾಂಟ್ರಾಕ್ಟರ್ ವಿಚಾರವನ್ನು ತಮ್ಮ ಹತ್ರ ಪ್ರಸ್ತಾಪಿಸೋದ್ರಿಂದ ಕಿಟಾಲ್ ಸೈನ್ಸ್ ಕಾಲೇಜ್ ಇದು ಚರ್ಚ್ ಆಫ್ ಸೌತ್ ಇಂಡಿಯಾದ ಒಂದು ದೊಡ್ಡ ಕಾಲೇಜು. ಇಡೀ ರಾಷ್ಟ್ರದಲ್ಲಿ ಮತ್ತೆ ವಿದೇಶದಲ್ಲಿ ಬಡವರು, ಭಾರಿ ಬಡವರು, ಅವರು ಗುತ್ತಿಗೆ ಕೆಲಸ ಮಾಡಿದ್ದಾರೆ. ಗುತ್ತಿಗೆ ಕೆಲಸ ಮಾಡಿ ಅಂತೇಳಿ 22/10/2014 ಈ ಕಿಟಾಲ್ ಸಂಸ್ಥೆಯವರು ಅವ್ರಿಗೆ ಅನುಮತಿ ಕೊಟ್ಟಿದ್ದಾರೆ. ಅಲ್ಲಿಗೆ ಈಗಾಗಲೇ 9 ವರ್ಷ ಆಯ್ತು. ಇಷ್ಟೊಂದು ಅನುಮತಿ ಕೊಟ್ಟ ಮೇಲೆ ಅವರು ಒಂದು ಏನು ಕೊರೋನಾ ಸಮಯದಲ್ಲೂ ಕೂಡ ಅವರು ಕೆಲಸ ಮಾಡಿದ್ದಾರೆ. 1.5 ಕೋಟಿ ರೂಪಾಯಿ ಸಾಲ ಮಾಡಿ ಬಿಲ್ಡಿಂಗ್ ಅನ್ನು ಫಿನಿಶ್ ಮಾಡಿದ್ದಾರೆ. ಕಾಲೇಜ್ ಒಂದು ಶಾಲೆಯನ್ನು ಫಿನಿಶ್ ಮಾಡಿದ್ದಾರೆ, ಎಜುಕೇಶನ್ ಸಂಸ್ಥೆಯನ್ನು ಫಿನಿಶ್ ಮಾಡಿದ್ದಾರೆ. ಅವರಿಗೆ ಹಣ ಕೊಡ್ಬೇಕಾದ ಧರ್ಮ ಅಲ್ವಾ? ಒಬ್ಬ ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ ಈ ಚರ್ಚ್ ಆಫ್ ಸೌತ್ ಇಂಡಿಯಾದವರು ಇಷ್ಟೊಂದು ಶೋಷಣೆ ಮಾಡೋದ. ಈ ಶೋಷಣೆಯನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ದಲಿತ ಸೇನೆ ಮತ್ತೆ ಅಂಬೇಡ್ಕರ್ ಯುವ ಸೇನೆ ಎಲ್ಲ ನಾವು ಖಂಡನೆ ಮಾಡ್ತಾ ಇದ್ದೀವಿ. ವಿಷಯ ಏನಂತಂದ್ರೆ, ಕಳೆದ ಬಾರಿ ಸುಮಾರು ಒಂದು 15-20 ದಿನ ಹಿಂದ್ಗಡೆ ಇದೇ ರೀತಿಯಾದ ಒಂದು ಪ್ರೆಸ್ ಮೀಟ್ ನಾವು ಮಾಡಿದ್ರಿ. ಆ ಪ್ರೆಸ್ ಮೀಟ್ ಮಾಡೋ ಮುಖಾಂತರ ನಾವು ಒಂದು ಮೆಸೇಜ್ ಕೊಟ್ರಿ. ಅಂದ್ರೆ ಒಂದು 8-10 ದಿವಸ ಕಾಲಾವಕಾಶದಲ್ಲಿ ಬಡಗಡೆ ಮೇಲೆ ನಡೆದಿರ್ತಕ್ಕಂತಹ ದೌರ್ಜನ್ಯ, ಅಟ್ರಾಸಿಟಿಯನ್ನು ನಿಲ್ಲಿಸಬೇಕು, ಅವ್ರಿಗೆ ಏನಿದೆ ಪರಿಹಾರ ಮಾಡಬೇಕು ಅಂತ ಹೇಳಿ ನಾವು ಕಾಲೇಜ್ ಹೋಗಿದ್ರಿ. ಲಾಸ್ಟ್ ವೀಕ್ ಸೋಮವಾರ ನಾವು ಕಾಲೇಜ್ ಹೋಗಿದ್ರಿ. ಪ್ರಿನ್ಸಿಪಾಲ್ ಸಾಹೇಬರು ಕರೆದಿದ್ರು ನಮ್ಗೆ. ಅಲ್ಲಿ ಹೋದ ನಂತರ ಅವ್ರಿಗೇನಂದ್ರು ಬಡಬಡೆ ಫೇಕ್ ಆಗಿರ್ತಾರೆ ಅಂತ ಹೇಳಿ. ಅವರು ಕೊಟ್ಟಿರ್ತಕ್ಕಂತಹ ಬಿಲ್ಗಳು ಅದು ಸುಳ್ಳಾಗಿರ್ತದೆ. ಯಾಕಂದ್ರೆ ಅದರಲ್ಲಿ ಡೇಟ್ ಇರೋದಿಲ್ಲ ಅಂತ. ಆ ಸಮಯ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಆ ಪ್ರಿನ್ಸಿಪಲ್ ಅಲ್ಲಿ ಏನ್ ಕುಂತು ಪ್ರಿನ್ಸಿಪಲ್ ಸ್ಥಾನದಲ್ಲಿ ಕುತ್ಕೊಂಡಿದ್ದಾನಲ್ಲ, ಸ್ಟ್ಯಾನ್ಲಿ ಪೀಟ್ರು, ಈತ ಇವರು 10th ಫೇಲ್ ಆಗಿರ್ತಾನೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫೇಲ್ ಆಗಿರ್ತಾನೆ. 13 ಮಾರ್ಕ್ಸ್ ತಗೊಂಡಿರೋಕ್ಕೆ ಕೆಟಲ್ ಸೈನ್ಸ್ ಕಾಲೇಜ್, ವಿಜ್ಞಾನ ಕಾಲೇಜಲ್ಲಿ ಪ್ರಿನ್ಸಿಪಲ್ ಸ್ಥಾನವನ್ನು ಕೊಡ್ತಾರೆ. ನೀವು ಈ ಮಾಧ್ಯಮದ ಸ್ನೇಹಿತರು ತಾವುಗಳು ಅರ್ಥ ಮಾಡ್ಕೊಳ್ಳಿ, ಈ ಜಾತಿವಾದ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತ. ಒಬ್ಬ ಮೈನಾರಿಟಿ ಕಮ್ಯುನಿಟಿ ಆಗಿ ಒಬ್ಬ ಮೈನಾರಿಟಿಗೆ ಅನ್ಯಾಯ ದಬ್ಬಾಳಿಕೆ ಮಾಡೋದು ಸರಿ ಇಲ್ಲ. ಬಿಷಪ್ ಮಾರ್ಟಿನ್ ಬಾರ್ಗಾಯ್, ಈಗ ಇವ್ರದ್ದು ಸಮಯ ಬಿಷಪ್ ಇಂದ ಆಗಿದೆ. ಚೆನ್ನೈಯಲ್ಲಿ ಯಾವುದೋ ಎಲೆಕ್ಷನ್ ನಡೀತಾ ಇದೆ ಅಂತ. ಈಗ 21ನೇ ತಾರೀಕಿಗೆ ಇವರು ಮಾಡ್ರೇಟ್ ಆಗ್ತಾರೆ. ಮಾಡ್ರೇಟ್ ಆದ್ರೆ ಇವರು ಬಿಷಪ್ ಸ್ಥಾನವನ್ನು ಬಿಡ್ತಾರೆ. ವಂಚನೆಗಳು ಮಾಡಿದ್ಯೋ ಅದೆಲ್ಲ ವಾಶ್ ಔಟ್ ಆಗ್ತದೆ. ನಾವು ಯಾವುದೇ ಕಾರಣಕ್ಕೂ ಇವರಿಗೆ ಮಾಡ್ರೇಟ್ ಆಗೋದಿಕ್ಕೆ ಬಿಡೋದಿಲ್ಲ. ಎಲ್ಲಿವರೆಗೂ ಅಬ್ದುಲ್ಲಾ ಬಡಬಡಿಗೆ ನ್ಯಾಯ ಸಿಗಲ್ವೋ, ಬಿಷಪ್ ಮಾರ್ಟಿನ್ ಬಾರ್ಗಾಯ್ ಅನ್ನೋರು ಇವರು ದೊಡ್ಡ, ಈಗ ನಾವು ಮಾಧ್ಯಮದ ಮುಂದೆ ಹೇಳಿದ್ರೆ ಸರಿ ಹೋಗೋದಿಲ್ಲ. ನಾನು ನನ್ನ ಪದಗಳನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತೀನಿ. ಇವರಂತಹ ಫೋರ್ಜರಿ ಮಾಡುವಂತಹ ಬಿಷಪ್ರು ಇಡೀ ರಾಜ್ಯದಲ್ಲಿ ನಿಮ್ಗೆ ಸಿಗೋದಿಲ್ಲ. ಇವರು ಎಲ್ಲಾ ದಾಖಲಾತಿಗಳು ಇವ್ರು ನಮ್ಮ ಹತ್ರ ಇದೆ. ಎಲ್ಲಾ ಸರ್ಟಿಫಿಕೇಟ್ಸ್ ಅಲ್ಲಿ ಇವ್ರು ಫೇಲ್ ಆಗಿರ್ತಾರೆ. ಆದ್ರೂ ಕೂಡ ಇವ್ರು ಪ್ರಿನ್ಸಿಪಲ್ ಆಗಿರ್ತಾರೆ. ಇವರು ದುಡ್ಡು ತಗೊಂಡು ಮಕ್ಕಳನ್ನ ಪಾಸ್ ಮಾಡ್ತಾರೆ. ಅದು ಪ್ರಕರಣ ಇದೆ, ಅದು ಕೇಸ್ ಇದೆ. ಇವ್ರನ್ನ ಸಸ್ಪೆಂಡ್ ಮಾಡಿರ್ತಾರೆ ಕಾಲೇಜಿಂದ. ಮತ್ತೆ ಸಸ್ಪೆಂಡ್ ಮಾಡಾದ ನಂತರ ಇವ್ರಿಗೆ ಪ್ರಿನ್ಸಿಪಲ್ ಸ್ಥಾನವನ್ನು ಕೊಡ್ತಾರೆ. ಆಮೇಲೆ ಇವರು ವಿಲ್ಸನ್ ಮೊಯ್ಲಿ ಅಂತ ಹೇಳಿ ಇವ್ರ ಮೇಲೆ ದುಡ್ಡು ತಗೊಂಡಿರೋದು CSI ಕಮ್ಯುನಿಟಿದವರು ಇವ್ರ ಮೇಲೆ ಆರೋಪ ಮಾಡಿದ್ರು. ಲಕ್ಷಾಂತರ ರೂಪಾಯಿ ದುಡ್ಡು ವಂಚನೆ ಮಾಡಿರೋದು ಇವ್ರ ಮೇಲೆ ಆರೋಪ ಇದೆ. ಬಡಬಡಿಯಾಗಿ ದುಡ್ಡು ಕೊಡಿ ಅಂದ್ರೆ ಇವ್ರ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ. ಇವರು ವಿಜಯಕುಮಾರ್ ಡಿಂಡಿನ್ ಅಂತ ಹೇಳಿ ಇವ್ರ ಕೆಲಸನೇ ಡಿಂಡಿನ್ ಮಾಡೋದು, ಬೇರೆ ಏನು ಬರಲ್ಲ ಇವ್ರಿಗೆ. ಇವ್ರು ಕೋರ್ಟ್ಗೆ ಹೋಗಿ ಅಂತಾರೆ. ನಾವು ಯಾವುದೇ ಕಾರಣಕ್ಕೂ ಮಾಧ್ಯಮದ ಸ್ನೇಹಿತರಿಂದ ನಾವು ಕೇಳ್ಕೊಂತೀವಿ, ನಾವು ಯಾವುದೇ ಕಾರಣಕ್ಕೂ ಕೋರ್ಟ್ ಕಚೇರಿಗೆ ಹೋಗೋದಿಕ್ಕೆ ನಾವು ಹೋಗಲ್ಲ. ನನಗೆ ಈ ಕಾಲೇಜಿನವರು ಮಾಧ್ಯಮ ಮುಂದೆ ಬರ್ಲಿಕ್ಕೆ ಇದ್ ಮಾಡಿದ್ದಾರೆ.
ನನ್ನ ಪರಿಸ್ಥಿತಿ ಏನಾದ್ರೆ ನಾನು ಹೇಳಲಿಕ್ಕೆ ನನಗ ಸಾಧ್ಯ ಇಲ್ಲ. ನನ್ನ ತಂದೆ ತಾಯಿ ಇದ್ದಾರೆ, 75 ವರ್ಷ ನಮ್ಮ ತಂದೆಯವರಿಗೆ, ನಮ್ಮ ತಾಯಿ ಇದ್ದಾರೆ, ನನ್ನ ಮಕ್ಕಳಿದ್ದಾರೆ. ನನ್ನ ಮಕ್ಕಳಿಗೆ ಚಲೋ ಶಿಕ್ಷಣ ಕೊಡ್ಲಿಕ್ಕೂ ನನ್ನ ಕಡೆ ಅಂತ ಯೋಗ್ಯತೆ ಆಗಿಲ್ಲ. ಇದು ಆ ತರ ಈ ಕಾಲೇಜ್ನವ್ರು ಮಾಡಿದ್ದಾರೆ. 2014ರಿಂದ 20ರವರೆಗೆ 7 ವರ್ಷ ಕೆಲಸ ಮಾಡಿದ್ದೀನಿ. 20ರಿಂದ 25 ಆಯ್ತು. 5 ವರ್ಷ ನನಗೆ ಸತಾಯಿಸಿದ್ದಾರೆ. ಅದೇ ಅವ್ರು ಏನ್ ಹೇಳಿದಾರ ಅದನ್ನೆಲ್ಲ ನಾನು ಮಾಡಿದ್ದೀನಿ. ಏನ್ ಯಾವ ಪ್ರಿನ್ಸಿಪಾಲ್, ಕಿಟಲ್ ಕಾಲೇಜ್ ಆಡಳಿತ ಮಂಡಳಿ, ಅದ್ ಬಿಟ್ಟು ಅವ್ರು ಯಾರ ಕಡೆ ಆಸ್ತಿ, ಇವರು ಯಾರು ವಿಲ್ಸನ್ ಮೈಲಿ ಅಂತಿದ್ದಾರೆ, ಅವ್ರ ಕಾಲೇಜಿಗೆ ಸಂಬಂಧ ಇಲ್ಲ. ಅವರು ಡಯಾಸಿಸ್ ಸೆಕ್ರೆಟರಿ, ಅವರು ಬಿಷಪ್ ಅವ್ರಿಗೆ ನೇಮಕ ಮಾಡಿದ್ರು, ಅವ್ರ ಕಡೆನೂ ಹೊಡಿದ್ರು. 1 ವರ್ಷ ಅವ್ರು ಸತಾಯಿಸಿದ್ರು. ಈಗೆಲ್ಲಾ ಮಾಡಿದ ಆಸ್ತಿಗೆ ಎಲ್ಲರೂ ಬಂದಾಗ ನಮ್ಮ ದಲಿತ ಸೇನೆ ಸಂಘಟನೆದವರು ಎಲ್ಲರೂ ಧಾರವಾಡಿಗೆ ಮುಂದೆ 4ನೇ ತಾರೀಕಿಗೆ 4/7/2025 ಬಂದು ಕೂತು ಚರ್ಚೆ ಮಾಡಿ 2.5 ತಾಸು ಮೀಟಿಂಗ್ ಮಾಡಿ ಅದರಲ್ಲಿ ಡಿಸೈಡ್ ಮಾಡ್ತಾರೆ ಎಲ್ಲಾ ಬಿಲ್ಡಿಂಗ್ ಅನ್ನು ಮೆಜರ್ಮೆಂಟ್ ಮಾಡೋಣ, ಬಡಬಡೆ ಅವ್ರು ಕೊಟ್ಟಿದ್ದು ದುಡ್ಡನ್ನು ಮೈನಸ್ ಮಾಡಿ. ಪತ್ರಿಕಾ ಮಿತ್ರರಿಗೆ ನಮಸ್ಕಾರ. ಡಾಕ್ಟರ್ ಅಶ್ವಥ್ ಅಂತೇಜ, ರಾಜ್ಯಾಧ್ಯಕ್ಷರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ. ಜಾವೀದ್ ಖಾನ್ ದಲಿತ ಸೇನೆ, ಖಲೀದ್ ಖಾನ್ ದಲಿತ ಸೇನೆ ರಾಜ್ಯ ಮುಖಂಡರು, ಮತ್ತೆ ನಮ್ಮ ಮುರುಗನ್ ರಾಜ್ಯಾಧ್ಯಕ್ಷರು ಅಂಬೇಡ್ಕರ್ ಸೇನೆ, ಮತ್ತೆ ರವಿಕುಮಾರ್, ಮತ್ತೆ ಎಲ್ಲ ನಮ್ಮ ಪದಾಧಿಕಾರಿಗಳು, ಮತ್ತೆ ಬಡಬಡೆ ಗುತ್ತಿಗೆದಾರರು, ಬಡಬಡೆಯವರು ಕೂಡ ನಮ್ಮ ಒಟ್ಟಿಗಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇನೆ. ಏನು ಚರ್ಚ್ ಆಫ್ ಸೌತ್ ಇಂಡಿಯಾ ಕಿಟಲ್ ಸೈನ್ಸ್ ಸಂಸ್ಥೆಯವರು ಬಡಬಡೆಯವರ ಮುಖಾಂತರ 2014ರಲ್ಲಿ ಅವ್ರಿಗೆ ಆದೇಶ ಪತ್ರ ಕೊಟ್ಟು 7 ವರ್ಷಗಳ ಕಾಲ ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡಿದ್ದಾರೆ. ಕೆಲಸ ಮಾಡ್ಕೊಂಡು ಅವರಿಂದ ಅವರಿಗೆ ಹಣ ಕೊಡದೇ ಭಾರಿ ಸಬುಗಳನ್ನು ಹೇಳಿ ವಂಚನೆ ಕೂಡ ಮಾಡಿದ್ದಾರೆ. ಅವರೊಬ್ಬ ಬಡ ಮುಸ್ಲಿಮು, ಬಡ ಅಲ್ಪಸಂಖ್ಯಾತರು ಅನ್ನೋ ಕಾರಣಕ್ಕಾಗಿ ಅವರನ್ನ ಶೋಷಣೆ ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ನಮ್ಮ ದಲಿತ ಸೇನೆ ಮುಖಂಡರುಗಳು ಕೂಡ ಅನೇಕ ರೀತಿಯಲ್ಲಿ ಪತ್ರಗಳನ್ನು ಕೊಟ್ಟಿದ್ದಾರೆ, ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ, ಸಂಸ್ಥೆಯವ್ರ ಜೊತೆ ಮಾತಾಡಿದ್ದಾರೆ, ಫಲ ಸಿಗಲಿಲ್ಲ. ಆ ಕಾರಣಕ್ಕಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಗೆ ಬಂದಿದ್ದೇವೆ. ಒಬ್ಬ ಮಿತ್ರರಿಗೆ ಜೈ ಭೀಮಂದನಗಳು. ಮಾಧ್ಯಮದ ಮಿತ್ರರೇ, ವಿಷಯ ಏನಿಲ್ಲ, ನಾವು ಕಿಟಲ್ ಸೈನ್ಸ್ ವಿಜ್ಞಾನ ಕಾಲೇಜಲ್ಲಿ ಸುಮಾರು ಸರಿ ನಾವು ಅಟೆಂಡ್ ಮಾಡಿದೀವಿ. ಅಬ್ದುಲ್ಲಾ ಬಡಬಡೆಗೆ ನ್ಯಾಯ ಕೊಡಬೇಕು, ಅವರು ಸಾಯೋ ಸ್ಥಿತಿಯಲ್ಲಿದ್ದಾರೆ, ಅವ್ರು ಯಾವುದೇ ಕಾರಣಕ್ಕೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಎಷ್ಟೇ ಸರಿ ಅವ್ರ ಮುಂದೆ ಹೋಗಿ ನಾವು ಮಾತಾಡ್ಲಿಕ್ಕೆ ಪ್ರಯತ್ನ ಪಟ್ಟನೂ ಕೂಡ ನಾಯಿ ಬಾಲ ಡೊಂಕು, ಬಾಲ ಸೀದಾ ಆಗ್ತಾ ಇಲ್ಲ. ಅವ್ರು ದುಡ್ಡು ಕೊಡೋದಿಕ್ಕೆ, ನ್ಯಾಯ ಕೊಡೋದಿಕ್ಕೆ ಮುಂದಾಗ್ತಾ ಇಲ್ಲ. ಈ ಕಾಲೇಜ್ ಪದಾಧಿಕಾರಿಗಳು ಹಾಗೂ ಆಡಳಿತ ಮಂಡಳಿ ವಿರುದ್ಧವಾಗಿ ನಾವು ಬೆಂಗಳೂರು ನಗರದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಅರಬತ್ತಲೆ ಧರಣಿ, ಕಪ್ಪು ಬಟ್ಟೆ ಪ್ರದರ್ಶನ, ತಮಟೆ ಬಾರಿಸುವ ಮುಖಾಂತರ ಅವರ ಫೋಟೋಗಳನ್ನು ಹಾಕಿ ಬ್ಯಾನರ್ ಅಲ್ಲಿ ನಾವು ನ್ಯಾಯ ಕೇಳೋದಿಕ್ಕೆ ಮುಂದಾಗಿದ್ದೀವಿ. ಅದು ಅವ್ರಿಗೆ ಮುಟ್ಟಿಲ್ಲ, ಆ ಹೋರಾಟನೂ ಅವ್ರಿಗೆ ಮುಟ್ಲಿಲ್ಲ ಅಂದ್ರೆ ನಾವು ರಾಜ್ಯಾದ್ಯಂತ ಧಾರವಾಡ ಚಲೋ ಅಂತ ಹೇಳಿ ಕಾರ್ಯಕ್ರಮ ಮಾಡ್ಕೊಂಡು ಆ ಕಾಲೇಜಿಗೆ ನಾವು ಮುತ್ತಿಗೆ ಕಾರ್ಯಕ್ರಮ ಮಾಡ್ಬೇಕಾಗಿ ಬರ್ತದೆ. ಸ್ನೇಹಿತರೆ, ಹೇಳಿ ಸರ್. ನನ್ನ ಹೆಸರು ಖಾಲಿದ್ ಖಾನ್ ಅಂತ ಹೇಳಿ, ಕೆಟಲ್ ವಿಜ್ಞಾನ ಕಾಲೇಜ್ ಧಾರವಾಡ. ಬಿಷಪ್ ಮಾರ್ಟಿನ್ ಬಾರ್ಗೈ ಇವರು ಬಿಷಪ್ ಹೆಡ್ ಆಫ್ ದ ಕಾಲೇಜ್ ಆಗಿರ್ತಾರೆ. ಸೆಕ್ರೆಟರಿ ಬಂದ್ಬಿಟ್ಟು ವಿಲ್ಸನ್ ಮೈಲಿ ಅಂತೇಳಿ, ಸಿಇಒ ಅಂತ ಹೇಳ್ಬಿಟ್ಟು ವಿಜಯ್ ಕುಮಾರ್ ದಂಡಿನ್, ಮತ್ತೆ ಪ್ರಿನ್ಸಿಪಲ್ ಸ್ಟ್ಯಾನ್ಲಿ ಪೀಟರ್. ಹಿ ಇಸ್ ಎ ವೆರಿ ಫ್ರಾಡ್ ಅಂಡ್ ಅವ್ರು ಫೇಲ್ ಆಗಿರ್ತಾರೆ. ಅವರು ಆಡಳಿತ ಮಂಡಳಿಗೆ ಮತ್ತು ಸರ್ಕಾರಕ್ಕೆ ಕಣ್ಣಿಗೆ ಬಣ್ಣ ಹಾಕಿ ಅವರು ಮೋಸ ಮಾಡ್ತಾ ಇದ್ದಾರೆ. ಅವ್ರ ಮೇಲೂ ನಾವು ಕ್ರಮ ತಗೊಳ್ಳಿಕ್ಕೆ ಮುಂದಾಗಿದ್ವಿ. ದಲಿತ ಸೇನೆಯ ಹಿರಿಯ ಮುಖಂಡರುಗಳ ಜೊತೆ ಸೇರಿಕೊಂಡು ಇವತ್ತು ಧಾರವಾಡಿನ ಕಿಟಲ್ ವಿಜ್ಞಾನ ಕಾಲೇಜಿನಲ್ಲಿ ಅಬ್ದುಲ್ಲಾ ಬಡಬಡೆ ಎಂಬ ಬಡ ಗುತ್ತಿಗೆದಾರ 2014ರಿಂದ 2021ವರೆಗೆ ಸುಮಾರು ಕಟ್ಟಡಗಳನ್ನು ಕಟ್ಟಿ, ಏನು ಅಲ್ಲಿ ಟೈಲ್ಸ್ ಹಾಕಿ ಪಾಲಿಶ್ ಮಾಡಿ ಎಲ್ಲಾ ಮಾಡಿ ಅಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಅಲ್ಲಿ ಸೇವೆ ಸಲ್ಲಿಸಿರ್ತಾರೆ. ಕಟ್ಟಡ ಕಾಮಗಾರಿಯನ್ನು ಪರವಾನಿಗೆಯನ್ನು ತಗೊಂಡು ಅಲ್ಲಿ ಕಟ್ಟಡವನ್ನು ಕಟ್ಟಿರ್ತಾರೆ. ಆದ್ರೆ ಅಲ್ಲಿರುವಂತ ಧಾರವಾಡ ಕಿಟಲ್ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಅಲ್ಲಿರುವಂತ ಬಿಷಪ್ ಮತ್ತು ಅವರ ಪ್ರಾಂಶುಪಾಲರಾದ ಸ್ಟ್ಯಾನ್ಲಿ ಪೀಟರ್ ಮತ್ತು ಅಲ್ಲಿರುವಂತಹ ಆಡಳಿತ ಮಂಡಳಿ ಇವರಿಗೆ ಅಬ್ದುಲ್ಲಾ ಬಡಬಡೆ ಅವರಿಗೆ ಮೋಸ ಮಾಡಲು ಮುಂದಾಗಿರುತ್ತದೆ. ಆಲ್ರೆಡಿ ಈ ಪ್ರಕರಣ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ತೀರ್ಪು ಬಂದಿರುತ್ತದೆ. ಸುಮಾರು 2,65,00,000 ರೂಪಾಯಿ ಇವರು ತಿಂದು ತೇಗಾಡಿದ್ದಾರೆ. 76 ಲಕ್ಷ ರೂಪಾಯಿ ಏನ್ ದುಡ್ಡು ಕೊಡೋದು ಅಬ್ದುಲ್ಲಾ ಬಡಬಡೆ ಅವರಿಗೆ ಆ ದುಡ್ಡನ್ನು ವಾಪಸ್ ಕೊಡ್ಬೇಕಂತೇಳಿ ಇದೇ ತಿಂಗಳ 4/7/2025 ಒಂದು ಸಮಜಾಯಿಸಿ ಏನು ಒಂದು ಸಮಾಲೋಚನೆ ಸಭೆಯಲ್ಲಿ ದುಡ್ಡು ಕೊಡೋದು ನಿರ್ಧರಿಸುತ್ತಾರೆ. ಆದರೆ ಪೊಲೀಸರಿಗೆ ಹೋಗಿ ಸುಳ್ಳು ದೂರು ಕೊಡುವ ಮುಖಾಂತರ ಇವರ ಕುತಂತ್ರ ತಂತ್ರಗಳಿಗೆ ನಾವೆಂದಿಗೂ ತಲೆ ಬಗ್ಗಲ್ಲ, ಜಗ್ಗಲ್ಲ. ಇವತ್ತು ಇವರ ವಿರುದ್ಧ ನಾವು ಇಡೀ ರಾಜ್ಯಾದ್ಯಂತ ಧಾರವಾಡ ಚಲೋ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಇಡೀ ದಲಿತ ಪರ ಸಂಘಟನೆಗಳು ಏನು ಕಿಟಲ್ ವಿಜ್ಞಾನ ಧಾರವಾಡ ಕಾಲೇಜಿಗೆ ಮುತ್ತಿಗೆ ಹಾಕುವ ಮುಖಾಂತರ ನಾವು ಪ್ರತಿಭಟನೆಯನ್ನ ಹೋರಾಟವನ್ನು ನಾವು ಮಾಡ್ತೇವೆ. ಅದೇ ರೀತಿಯಾಗಿ ದಿನಾಂಕ 21/7/2025 ಫ್ರೀಡಂ ಪಾರ್ಕಿನಲ್ಲಿ ಏನು ಈ ಬಿಷಪ್ ಅವರಿದ್ದಾರೆ, ಕಿಟಲ್ ಕಾಲೇಜಿನ ಮುಖ್ಯ
ಆದಂತ ಬಿಷಪ್ ಅವರಿದ್ದಾರೆ, ಆಮೇಲೆ ಸ್ಟ್ಯಾನ್ಲಿ ಪೀಟರ್ ಪ್ರಾಂಶುಪಾಲರಿದ್ದಾರೆ, ವಿಜಯಕುಮಾರ್ ಡಿಂಗ್ ಇದ್ದಾರೆ, ಆಮೇಲೆ ಅಲ್ಲಿರುವಂತ ಆಡಳಿತ ಮಂಡಳಿ ವಿರುದ್ಧ ಜೋರಾದ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಏನು ಬಡಬಡ ಅಬ್ದುಲ್ಲಾ ಬಡಬಡೆ ಗುತ್ತೇದಾರನಿಗೆ ನ್ಯಾಯ ಸಿಗುವವರೆಗೂ ನಾವು ಅಲ್ಲಿಂದ ಸಂವಿಧಾನಬದ್ಧವಾದ ಹೋರಾಟವನ್ನು ಮಾಡೇ ಮಾಡ್ತೀವಿ ಅಂತ ಹೇಳಿ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೀನಿ. ಜೈ ಹಿಂದ್. ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದು ಏನಂದ್ರೆ, ನಾ ಎಲ್ಲರಿಗೂ ಕೇಳ್ಕೊಳ್ತೀನಿ, ನನಗೆ ನ್ಯಾಯ ಕೊಡಿಸಿ. ನಾನು 5 ವರ್ಷದಿಂದ ನಾನು ಜೋತಾಡ್ತಾ ಇದ್ದೀನಿ. 5 ವರ್ಷದಿಂದ ನನಗೆ ಇವ್ರು ಎಲ್ಲಾ ಕಡೆ ಇದ್ ಮಾಡ್ತಾ ಇದ್ದಾರೆ. ನಾನು ನನ್ನ ಕೈಲಿ ಹೇಳುವಂತದ್ದು ಬಹಳಷ್ಟು ಹೇಳುತ್ತೆ. 5 ವರ್ಷದಲ್ಲಿ ನನ್ಗೆ ಏನೇನ್ ಮಾಡಿದಾರಲ್ಲ ಬಹಳ ಇದೆ. ನನಗೆ ನಾ ದುಡ್ದಿರುವಂತದ್ದು ದುಡ್ಡನ್ನು ನನಗೆ ನ್ಯಾಯವಾಗಿ ನನಗೆ ಕೊಡಿಸಿ. ನನಗೆ ಬಹಳ ನನ್ನ ಮೇಲೆ ದೌರ್ಜನ್ಯ, ಮಾನಕ ಹಿಂಸೆ, ಕಿರುಕುಳ ಬಹಳ ನಡೀತಾ ಇದೆ. ದಯವಿಟ್ಟು ನನ್ನ ನ್ಯಾಯ ಕೊಡಿಸಿ.